ನೋಡಿ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಚರ್ಚೆ ವಿಚಾರ ಎಲ್ಲವನ್ನ ನಾವು ಕೇಳಿದ್ದೀವಿ. ಆದ್ರೆ ಈಗ ಕರಾವಳಿ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಧ್ವನಿಯನ್ನ ಎತ್ತಿದ್ದಾರೆ ಶಾಸಕ ಹರೀಶ್ ಪೂಂಜಾ. ಪ್ರತ್ಯೇಕ ವಿಧಾನಸಭೆ ಕಟ್ಟೋದಾಗಿ ಹರೀಶ್ ಪೂಂಜಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕರಾವಳಿ ಭಾಗದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆತಾ ಇದ್ದಾರೆ ಮಾನ್ಯ ಶಾಸಕರು. ಈ ವೇಳೆ ಅಭಿವೃದ್ಧಿ ಸಲಹೆಯನ್ನ ನೀಡುವಂತೆ ಸ್ಪೀಕರ್ ಖಾದರ್ ಸೂಚನೆ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಏನ್ ಅಭಿವೃದ್ಧಿ ಆಗಬೇಕು, ಹೇಗೆ ಅಭಿವೃದ್ಧಿ ಆಗಬೇಕು, ಇದೆಲ್ಲದರ ಸಲಹೆಯನ್ನ ಕೊಡಿ. ಪ್ರತ್ಯೇಕ ರಾಜ್ಯದ ವಿಚಾರ ಇದು ಪ್ರಸ್ತುತ ಅಲ್ಲ ಅನ್ನೋದನ್ನ ಸ್ಪೀಕರ್ ಹೇಳಿದ್ದಾರೆ. ಸ್ಪೀಕರ್ ಸೂಚನೆಗೆ ಕೆರಳಿದ ಶಾಸಕ ಹರೀಶ್ ಪೂಂಜಾ ಪದೇ ಪದೇ ಹೇಳಿದ್ರೆ ಕರಾವಳಿಯಲ್ಲಿ ವಿಧಾನಸೌಧ ಕಟ್ಟಬೇಕಾಗುತ್ತೆ, ನಮ್ಮ ಸಮಸ್ಯೆ ಚರ್ಚೆ ಮಾಡಲು ವಿಧಾನಸೌಧ ಕಟ್ಟಬೇಕಾಗುತ್ತೆ. ಪರೋಕ್ಷವಾಗಿ ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನು ಹರೀಶ್ ಪೂಂಜಾ ಇಟ್ಟಿದ್ದಾರೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಏನು ಕೆಕೆಆರ್ಡಿಬಿ ಇದೆಯೋ ಅಥವಾ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ಇದೆಯೋ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಪ್ರತಿ ವರ್ಷ ಒಂದು ನಿಗದಿಪಡಿಸಿರ್ತಕ್ಕಂಥ ಮೊತ್ತವನ್ನು ಕರಾವಳಿ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೊಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ. ಪ್ರಾಯಶಃ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯಗಳು ಮುಂದಿನ ದಿನಗಳಲ್ಲಿ ಆಗಬಾರದು. ಇವತ್ತು ನೋಡಿ, ಅಧಿವೇಶನದಲ್ಲಿ ಮಾತಾಡ್ಲಿಕ್ಕೂ ನೀವು ಅರ್ಜೆಂಟ್ ಮಾಡ್ತಾ ಇದ್ದೀರಿ. ಈ ರೀತಿ ಅರ್ಜೆಂಟ್ ಮಾಡಿದ್ರೆ ನಾವು ಸಹ ಮಂಗಳೂರಿನಲ್ಲಿ ಒಂದು ವಿಧಾನಸೌಧ ಕಟ್ಟಿ ನಮಗೂ ಒಂದು ಮಾತಾಡಲಿಕ್ಕೆ ಹೆಚ್ಚಿನ ಅವಕಾಶ ಸಿಗಬಹುದಾ ಎನ್ನುವಂತ ನಿರೀಕ್ಷೆಯನ್ನು ಮಾಡತಕ್ಕಂಥ ವ್ಯವಸ್ಥೆಗೆ ಇಳಿಬೇಕಾಗ್ತದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ತುಳು ಭಾಷೆಯನ್ನು ಮತ್ತೊಮ್ಮೆ ಕರ್ನಾಟಕದ ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಪಾತ್ರ ಅವಕಾಶ ಮಂತ್ರಿಗೋರ್ನಂಚಿನ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ವಂದನೆ ಮಾಡ್ತಾರೆ. ನೋಡಿ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಚರ್ಚೆ ವಿಚಾರ ಎಲ್ಲವನ್ನ ನಾವು ಕೇಳಿದ್ದೀವಿ. ಆದ್ರೆ ಈಗ ಕರಾವಳಿ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಧ್ವನಿಯನ್ನ ಎತ್ತಿದ್ದಾರೆ ಶಾಸಕ ಹರೀಶ್ ಪೂಂಜಾ. ಪ್ರತ್ಯೇಕ ವಿಧಾನಸಭೆ ಕಟ್ಟೋದಾಗಿ ಹರೀಶ್ ಪೂಂಜಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕರಾವಳಿ ಭಾಗದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆತಾ ಇದ್ದಾರೆ ಮಾನ್ಯ ಶಾಸಕರು. ಈ ವೇಳೆ ಅಭಿವೃದ್ಧಿ ಸಲಹೆಯನ್ನ ನೀಡುವಂತೆ ಸ್ಪೀಕರ್ ಖಾದರ್ ಸೂಚನೆ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಏನ್ ಅಭಿವೃದ್ಧಿ ಆಗಬೇಕು, ಹೇಗೆ ಅಭಿವೃದ್ಧಿ ಆಗಬೇಕು, ಇದೆಲ್ಲದರ ಸಲಹೆಯನ್ನ ಕೊಡಿ. ಪ್ರತ್ಯೇಕ ರಾಜ್ಯದ ವಿಚಾರ ಇದು ಪ್ರಸ್ತುತ ಅಲ್ಲ ಅನ್ನೋದನ್ನ ಸ್ಪೀಕರ್ ಹೇಳಿದ್ದಾರೆ. ಸ್ಪೀಕರ್ ಸೂಚನೆಗೆ ಕೆರಳಿದ ಶಾಸಕ ಹರೀಶ್ ಪೂಂಜಾ ಪದೇ ಪದೇ ಹೇಳಿದ್ರೆ ಕರಾವಳಿಯಲ್ಲಿ ವಿಧಾನಸೌಧ ಕಟ್ಟಬೇಕಾಗುತ್ತೆ, ನಮ್ಮ ಸಮಸ್ಯೆ ಚರ್ಚೆ ಮಾಡಲು ವಿಧಾನಸೌಧ ಕಟ್ಟಬೇಕಾಗುತ್ತೆ. ಪರೋಕ್ಷವಾಗಿ ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನು ಹರೀಶ್ ಪೂಂಜಾ ಇಟ್ಟಿದ್ದಾರೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಏನು ಕೆಕೆಆರ್ಡಿಬಿ ಇದೆಯೋ ಅಥವಾ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ಇದೆಯೋ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಪ್ರತಿ ವರ್ಷ ಒಂದು ನಿಗದಿಪಡಿಸಿರ್ತಕ್ಕಂಥ ಮೊತ್ತವನ್ನು ಕರಾವಳಿ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೊಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ. ಪ್ರಾಯಶಃ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯಗಳು ಮುಂದಿನ ದಿನಗಳಲ್ಲಿ ಆಗಬಾರದು. ಇವತ್ತು ನೋಡಿ, ಅಧಿವೇಶನದಲ್ಲಿ ಮಾತಾಡ್ಲಿಕ್ಕೂ ನೀವು ಅರ್ಜೆಂಟ್ ಮಾಡ್ತಾ ಇದ್ದೀರಿ. ಈ ರೀತಿ ಅರ್ಜೆಂಟ್ ಮಾಡಿದ್ರೆ ನಾವು ಸಹ ಮಂಗಳೂರಿನಲ್ಲಿ ಒಂದು ವಿಧಾನಸೌಧ ಕಟ್ಟಿ ನಮಗೂ ಒಂದು ಮಾತಾಡಲಿಕ್ಕೆ ಹೆಚ್ಚಿನ ಅವಕಾಶ ಸಿಗಬಹುದಾ ಎನ್ನುವಂತ ನಿರೀಕ್ಷೆಯನ್ನು ಮಾಡತಕ್ಕಂಥ ವ್ಯವಸ್ಥೆಗೆ ಇಳಿಬೇಕಾಗ್ತದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ತುಳು ಭಾಷೆಯನ್ನು ಮತ್ತೊಮ್ಮೆ ಕರ್ನಾಟಕದ ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಪಾತ್ರ ಅವಕಾಶ ಮಂತ್ರಿಗೋರ್ನಂಚಿನ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ವಂದನೆ ಮಾಡ್ತಾರೆ. ನೋಡಿ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಚರ್ಚೆ ವಿಚಾರ ಎಲ್ಲವನ್ನ ನಾವು ಕೇಳಿದ್ದೀವಿ. ಆದ್ರೆ ಈಗ ಕರಾವಳಿ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಧ್ವನಿಯನ್ನ ಎತ್ತಿದ್ದಾರೆ ಶಾಸಕ ಹರೀಶ್ ಪೂಂಜಾ. ಪ್ರತ್ಯೇಕ ವಿಧಾನಸಭೆ ಕಟ್ಟೋದಾಗಿ ಹರೀಶ್ ಪೂಂಜಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕರಾವಳಿ ಭಾಗದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆತಾ ಇದ್ದಾರೆ ಮಾನ್ಯ ಶಾಸಕರು. ಈ ವೇಳೆ ಅಭಿವೃದ್ಧಿ ಸಲಹೆಯನ್ನ ನೀಡುವಂತೆ ಸ್ಪೀಕರ್ ಖಾದರ್ ಸೂಚನೆ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಏನ್ ಅಭಿವೃದ್ಧಿ ಆಗಬೇಕು, ಹೇಗೆ ಅಭಿವೃದ್ಧಿ ಆಗಬೇಕು, ಇದೆಲ್ಲದರ ಸಲಹೆಯನ್ನ ಕೊಡಿ. ಪ್ರತ್ಯೇಕ ರಾಜ್ಯದ ವಿಚಾರ ಇದು ಪ್ರಸ್ತುತ ಅಲ್ಲ ಅನ್ನೋದನ್ನ ಸ್ಪೀಕರ್ ಹೇಳಿದ್ದಾರೆ. ಸ್ಪೀಕರ್ ಸೂಚನೆಗೆ ಕೆರಳಿದ ಶಾಸಕ ಹರೀಶ್ ಪೂಂಜಾ ಪದೇ ಪದೇ ಹೇಳಿದ್ರೆ ಕರಾವಳಿಯಲ್ಲಿ ವಿಧಾನಸೌಧ ಕಟ್ಟಬೇಕಾಗುತ್ತೆ, ನಮ್ಮ ಸಮಸ್ಯೆ ಚರ್ಚೆ ಮಾಡಲು ವಿಧಾನಸೌಧ ಕಟ್ಟಬೇಕಾಗುತ್ತೆ. ಪರೋಕ್ಷವಾಗಿ ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನು ಹರೀಶ್ ಪೂಂಜಾ ಇಟ್ಟಿದ್ದಾರೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಏನು ಕೆಕೆಆರ್ಡಿಬಿ ಇದೆಯೋ ಅಥವಾ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ಇದೆಯೋ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಪ್ರತಿ ವರ್ಷ
ಒಂದು ನಿಗದಿಪಡಿಸಿರ್ತಕ್ಕಂಥ ಮೊತ್ತವನ್ನು ಕರಾವಳಿ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೊಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ. ಪ್ರಾಯಶಃ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯಗಳು ಮುಂದಿನ ದಿನಗಳಲ್ಲಿ ಆಗಬಾರದು. ಆ ಮುಂದಿನ ದಿನಗಳಲ್ಲಿ ಆಗಬಾರದು. ಇವತ್ತು ನೋಡಿ ಅಧಿವೇಶನದಲ್ಲಿ ಮಾತಾಡ್ಲಿಕ್ಕೂ ನೀವು ಅರ್ಜೆಂಟ್ ಮಾಡ್ತಾ ಇದ್ದೀರಿ. ಈ ರೀತಿ ಅರ್ಜೆಂಟ್ ಮಾಡಿದ್ರೆ ನಾವು ಸಹ ಮಂಗಳೂರಿನಲ್ಲಿ ಒಂದು ವಿಧಾನಸೌಧ ಕಟ್ಟಿ ನಮಗೂ ಒಂದು ಮಾತಾಡಲಿಕ್ಕೆ ಹೆಚ್ಚಿನ ಅವಕಾಶ ಸಿಗಬಹುದು ಎನ್ನುವಂತ ನಿರೀಕ್ಷೆಯನ್ನು ಮಾಡತಕ್ಕಂಥ ವ್ಯವಸ್ಥೆಗೆ ಇಳಿಬೇಕಾಗ್ತದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ತುಳು ಭಾಷೆಯನ್ನು ಮತ್ತೊಮ್ಮೆ ಕರ್ನಾಟಕದ ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಪಾತ್ರ ಅವಕಾಶ ಮಂತ್ರಿಗೋರ್ನಂಚಿನ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ವಂದನೆ ಮಾಡ್ತಾರೆ. ನೋಡಿ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಚರ್ಚೆ ವಿಚಾರ ಎಲ್ಲವನ್ನ ನಾವು ಕೇಳಿದ್ದೀವಿ. ಆದ್ರೆ ಈಗ ಕರಾವಳಿ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಧ್ವನಿಯನ್ನ ಎತ್ತಿದ್ದಾರೆ ಶಾಸಕ ಹರೀಶ್ ಪೂಂಜಾ. ಪ್ರತ್ಯೇಕ ವಿಧಾನಸಭೆ ಕಟ್ಟೋದಾಗಿ ಹರೀಶ್ ಪೂಂಜಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕರಾವಳಿ ಭಾಗದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆತಾ ಇದ್ದಾರೆ ಮಾನ್ಯ ಶಾಸಕರು. ಈ ವೇಳೆ ಅಭಿವೃದ್ಧಿ ಸಲಹೆಯನ್ನ ನೀಡುವಂತೆ ಸ್ಪೀಕರ್ ಖಾದರ್ ಸೂಚನೆ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಏನ್ ಅಭಿವೃದ್ಧಿ ಆಗಬೇಕು, ಹೇಗೆ ಅಭಿವೃದ್ಧಿ ಆಗಬೇಕು, ಇದೆಲ್ಲದರ ಸಲಹೆಯನ್ನ ಕೊಡಿ. ಪ್ರತ್ಯೇಕ ರಾಜ್ಯದ ವಿಚಾರ ಇದು ಪ್ರಸ್ತುತ ಅಲ್ಲ ಅನ್ನೋದನ್ನ ಸ್ಪೀಕರ್ ಹೇಳಿದ್ದಾರೆ. ಸ್ಪೀಕರ್ ಸೂಚನೆಗೆ ಕೆರಳಿದ ಶಾಸಕ ಹರೀಶ್ ಪೂಂಜಾ ಪದೇ ಪದೇ ಹೇಳಿದ್ರೆ ಕರಾವಳಿಯಲ್ಲಿ ವಿಧಾನಸೌಧ ಕಟ್ಟಬೇಕಾಗುತ್ತೆ, ನಮ್ಮ ಸಮಸ್ಯೆ ಚರ್ಚೆ ಮಾಡಲು ವಿಧಾನಸೌಧ ಕಟ್ಟಬೇಕಾಗುತ್ತೆ. ಪರೋಕ್ಷವಾಗಿ ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನು ಹರೀಶ್ ಪೂಂಜಾ ಇಟ್ಟಿದ್ದಾರೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಏನು KKRDB ಇದೆಯೋ ಅಥವಾ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ಇದೆಯೋ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಪ್ರತಿ ವರ್ಷ ಒಂದು ನಿಗದಿಪಡಿಸಿರ್ತಕ್ಕಂಥ ಮೊತ್ತವನ್ನು ಕರಾವಳಿ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೊಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ. ಪ್ರಾಯಶಃ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯಗಳು ಮುಂದಿನ ದಿನಗಳಲ್ಲಿ ಆಗಬಾರದು. ಆ ಮುಂದಿನ ದಿನಗಳಲ್ಲಿ ಆಗಬಾರದು. ಇವತ್ತು ನೋಡಿ ಅಧಿವೇಶನದಲ್ಲಿ ಮಾತಾಡ್ಲಿಕ್ಕೂ ನೀವು ಅರ್ಜೆಂಟ್ ಮಾಡ್ತಾ ಇದ್ದೀರಿ. ಈ ರೀತಿ ಅರ್ಜೆಂಟ್ ಮಾಡಿದ್ರೆ ನಾವು ಸಹ ಮಂಗಳೂರಿನಲ್ಲಿ ಒಂದು ವಿಧಾನಸೌಧ ಕಟ್ಟಿ ನಮಗೂ ಒಂದು ಮಾತಾಡಲಿಕ್ಕೆ ಹೆಚ್ಚಿನ ಅವಕಾಶ ಸಿಗಬಹುದು ಎನ್ನುವಂತ ನಿರೀಕ್ಷೆಯನ್ನು ಮಾಡತಕ್ಕಂಥ ವ್ಯವಸ್ಥೆಗೆ ಇಳಿಬೇಕಾಗ್ತದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ತುಳು ಭಾಷೆಯನ್ನು ಮತ್ತೊಮ್ಮೆ ಕರ್ನಾಟಕದ ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಪಾತ್ರ ಅವಕಾಶ ಮಂತ್ರಿಗೋರ್ನಂಚಿನ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ವಂದನೆ ಮಾಡ್ತಾರೆ. ನೋಡಿ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಚರ್ಚೆ ವಿಚಾರ ಎಲ್ಲವನ್ನ ನಾವು ಕೇಳಿದ್ದೀವಿ. ಆದ್ರೆ ಈಗ ಕರಾವಳಿ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಧ್ವನಿಯನ್ನ ಎತ್ತಿದ್ದಾರೆ ಶಾಸಕ ಹರೀಶ್ ಪೂಂಜಾ. ಪ್ರತ್ಯೇಕ ವಿಧಾನಸಭೆ ಕಟ್ಟೋದಾಗಿ ಹರೀಶ್ ಪೂಂಜಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕರಾವಳಿ ಭಾಗದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆತಾ ಇದ್ದಾರೆ ಮಾನ್ಯ ಶಾಸಕರು. ಈ ವೇಳೆ ಅಭಿವೃದ್ಧಿ ಸಲಹೆಯನ್ನ ನೀಡುವಂತೆ ಸ್ಪೀಕರ್ ಖಾದರ್ ಸೂಚನೆ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಏನ್ ಅಭಿವೃದ್ಧಿ ಆಗಬೇಕು, ಹೇಗೆ ಅಭಿವೃದ್ಧಿ ಆಗಬೇಕು, ಇದೆಲ್ಲದರ ಸಲಹೆಯನ್ನ ಕೊಡಿ. ಪ್ರತ್ಯೇಕ ರಾಜ್ಯದ ವಿಚಾರ ಇದು ಪ್ರಸ್ತುತ ಅಲ್ಲ ಅನ್ನೋದನ್ನ ಸ್ಪೀಕರ್ ಹೇಳಿದ್ದಾರೆ. ಸ್ಪೀಕರ್ ಸೂಚನೆಗೆ ಕೆರಳಿದ ಶಾಸಕ ಹರೀಶ್ ಪೂಂಜಾ ಪದೇ ಪದೇ ಹೇಳಿದ್ರೆ ಕರಾವಳಿಯಲ್ಲಿ ವಿಧಾನಸೌಧ ಕಟ್ಟಬೇಕಾಗುತ್ತೆ, ನಮ್ಮ ಸಮಸ್ಯೆ ಚರ್ಚೆ ಮಾಡಲು ವಿಧಾನಸೌಧ ಕಟ್ಟಬೇಕಾಗುತ್ತೆ. ಪರೋಕ್ಷವಾಗಿ ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನು ಹರೀಶ್ ಪೂಂಜಾ ಇಟ್ಟಿದ್ದಾರೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಏನು KKRDB ಇದೆಯೋ ಅಥವಾ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ಇದೆಯೋ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಪ್ರತಿ ವರ್ಷ ಒಂದು ನಿಗದಿಪಡಿಸಿರ್ತಕ್ಕಂಥ ಮೊತ್ತವನ್ನು ಕರಾವಳಿ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೊಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ. ಪ್ರಾಯಶಃ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯಗಳು ಮುಂದಿನ ದಿನಗಳಲ್ಲಿ ಆಗಬಾರದು. ಆ ಮುಂದಿನ ದಿನಗಳಲ್ಲಿ ಆಗಬಾರದು. ಇವತ್ತು ನೋಡಿ ಅಧಿವೇಶನದಲ್ಲಿ ಮಾತಾಡ್ಲಿಕ್ಕೂ ನೀವು ಅರ್ಜೆಂಟ್ ಮಾಡ್ತಾ ಇದ್ದೀರಿ. ಈ ರೀತಿ ಅರ್ಜೆಂಟ್ ಮಾಡಿದ್ರೆ ನಾವು ಸಹ ಮಂಗಳೂರಿನಲ್ಲಿ ಒಂದು ವಿಧಾನಸೌಧ ಕಟ್ಟಿ ನಮಗೂ ಒಂದು ಮಾತಾಡಲಿಕ್ಕೆ ಹೆಚ್ಚಿನ ಅವಕಾಶ ಸಿಗಬಹುದು ಎನ್ನುವಂತ ನಿರೀಕ್ಷೆಯನ್ನು ಮಾಡತಕ್ಕಂಥ ವ್ಯವಸ್ಥೆಗೆ ಇಳಿಬೇಕಾಗ್ತದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ತುಳು ಭಾಷೆಯನ್ನು ಮತ್ತೊಮ್ಮೆ ಕರ್ನಾಟಕದ ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಪಾತ್ರ ಅವಕಾಶ ಮಂತ್ರಿಗೋರ್ನಂಚಿನ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ವಂದನೆ ಮಾಡ್ತಾರೆ.